ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಅಧಿಕವಾಗಿ ಕಿಲೋಮೀಟರ್ಗೆ ದುಡ್ಡನ್ನು ತೆಗೆದುಕೊಳ್ತಾ ಇರುವಂತಹ ಆಟೋ ಚಾಲಕರಿಗೆ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ ಅಥವಾ ಒಂದಷ್ಟು ಸಾರಿಗೆ ಇಲಾಖೆಯ ನಿಯಮವನ್ನು ಗಾಳಿಗೆ ತೂರ್ತಾ ಇರುವಂತಹ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಲು RTO ಸಜ್ಜಾಗಿದೆ. ನಾನೀಗ ದೃಶ್ಯ ಸಮೇತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇದು ಬೆಂಗಳೂರು ಈ ಒಂದು ಕೇಂದ್ರ ಭಾಗದಲ್ಲಿರುವಂತಹ RTO ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದನ್ನು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹದ್ದು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂತಹ ದೀಪಕ್ ಅವರ ನೇತೃತ್ವದಲ್ಲಿ ಇಲ್ಲಿ ಆಟೋ ಯಾರು ಪರ್ಮಿಷನ್ ಇಲ್ಲದೆ ರನ್ ಆಗ್ತಾ ಇದೆ, ಜೊತೆಗೆ ಯಾರು ಕಾನೂನು ಬಾಹಿರವಾಗಿ ರನ್ ಆಗ್ತಾ ಇದ್ದಾರೆ ಅಂತವರೆಲ್ಲರ ವಿರುದ್ಧ ಕೂಡ ಕೇಸನ್ನು ದಾಖಲಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮೇನ್ ಆಗಿ ಏನೇನು ಕಂಪ್ಲೇಂಟ್ ಇದೆ, ಬರುವಂತಹ ಚಾಲಕರು ಯಾವ್ಯಾವ ದೂರನ್ನ ಅವ್ರ ಬಳಿ ಇದೆ ಅನ್ನುವಂಥದ್ದನ್ನು ಕೂಡ, ಜೊತೆಗೆ ಪ್ರಯಾಣಿಕರಿಗೆ ಏನು ಮೇನ್ ಆಗಿ ದೂರಿದೆ ಆಟೋ ಚಾಲಕರ ಬಗ್ಗೆ ಅನ್ನುವಂಥದ್ದನ್ನು ಕೂಡ ಈಗ ನಾನು RTO ಅಧಿಕಾರಿಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂತಹ ದೀಪಕ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ನಿನ್ನೆ ಎಷ್ಟು ಕೇಸ್ ದಾಖಲಾಯಿತು, ಎಷ್ಟು ಸೀಸ್ ಆಯಿತು, ಇವತ್ತು ಎಷ್ಟು ಕೇಸ್ ದಾಖಲಾಯಿತು ಸರ್? ನಿನ್ನೆ ಮೇಡಮ್ 30ಕ್ಕೂ ಅಧಿಕ ಕೇಸ್ಗಳನ್ನು ದಾಖಲಿಸಿದ್ದೇವೆ. 19 ವೆಹಿಕಲ್ಗಳನ್ನು ನಾವು ನಿನ್ನೆ ಸೀಸ್ ಮಾಡಿದ್ದೀವಿ. ಇಲ್ಲಿವರೆಗೆ ಇವತ್ತು ಸೇರಿಸಿ ಇವತ್ತು ನಾವು 26 ಪ್ರಕರಣಗಳನ್ನು ಆ್ಯಸ್ ಆಫ್ ನಾವು ದಾಖಲು ಮಾಡಿದ್ದೀವಿ ಮತ್ತು 13 ಗಾಡಿಗಳನ್ನು ನಾವು ಸೀಸ್ ಮಾಡಿದ್ದೀವಿ ಇವತ್ತು. ಸೊ ಏನು ಹೇಳ್ತಾರೆ ಸರ್, ಪ್ರಯಾಣಿಕರನ್ನ ಮಾತಾಡ್ಸಿದ್ರ ನೀವು, ಆಟೋ ಚಾಲಕರ ಬಗ್ಗೆ ಏನು ಹೇಳ್ತಾರೆ ಅಂತ? ಮಾತಾಡ್ಸಿದ್ದೀವಿ ಮೇಡಮ್. ಆವಾಗ ಅವ್ರು ಹೇಳೋದು ಇವಾಗ ಸ್ವಲ್ಪ ದರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಅದ್ರ ವಿರುದ್ಧ ನಮ್ಮ ಮಾನ್ಯ ಸಾರಿಗೆ ಆಯುಕ್ತರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿದರು. ಅದರಲ್ಲಿ ನಾವು ಕೆಲಸ ಮಾಡಿಕೊಂಡು ವಿ ಆರ್ ಬುಕಿಂಗ್ ದಿ ಕೇಸಸ್ ಆನ್ ದೆಮ್. ಸೊ ನೀವು ಕೇಸ್ ಬುಕ್ ಮಾಡುವಾಗ ಮೇಯ್ನಾಗಿ ಯಾವ್ಯಾವ ರೀತಿಯಾದಂತಹ ಕಂಪ್ಲೇಂಟ್ಸ್ ಇದೆ, ಅಂದರೆ FC ರಿಲೇಟೆಡಾ ಅಥವಾ ಯಾವ್ಯಾವ ರೀತಿಯಾಗಿ ಅಂತ? ನಾವು ತಪಾಸಣೆ ವೇಳೆಯಲ್ಲಿ ನಾವು ಚೆಕ್ ಮಾಡುವಂಥ ಡಾಕ್ಯುಮೆಂಟ್ಸ್ ಕೆಲವೊಂದು ಇರುತ್ತೆ, ಲೈಕ್ FC, ಇನ್ಶೂರೆನ್ಸ್, ಎಮಿಷನ್, ಪರ್ಮಿಟ್ ಇತ್ಯಾದಿಗಳನ್ನು ನಾವು ಚೆಕ್ ಮಾಡಿದಾಗ ಅದರಲ್ಲಿ FC ಇಲ್ಲದೆ ಇರುವಂಥ ವೆಹಿಕಲ್ಗಳು ಮತ್ತು ಪರ್ಮಿಟ್ ಇಲ್ಲದೆ ಇರೋ ವೆಹಿಕಲ್ಗಳನ್ನು ನಾವು ಸೀಸ್ ಮಾಡ್ತಾ ಇದ್ದೇವೆ, ಹಾಗೂ ಇನ್ಶೂರೆನ್ಸ್ ಇಲ್ಲದೆ ಇರೋ ಗಾಡಿಗಳನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ. ಸರ್, ಆಟೋ ಚಾಲಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮೂಲಕ? ಬಿಕಾಸ್ ಇದು ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಸಾರಿಗೆ ಇಲಾಖೆಯಿಂದ. ಸೊ ಏನು ಹೇಳ್ತೀರಾ? ಆಟೋ ಚಾಲಕರು ಇದನ್ನು ಸೇವೆ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಅದನ್ನು ಏನು ನಿಗದಿತಪಡಿಸಿರುವಂತಹ ದರ RTAನಲ್ಲಿ ಏನು ನಿಗದಿಪಡಿಸಿದ್ದೀವಿ ಆ ದರದ ಪ್ರಕಾರನೇ ಅವರು ನಡ್ಕೊಬೇಕಾಗ್ತದೆ, ಚಾರ್ಜ್ ಮಾಡಬೇಕಾಗ್ತದೆ. ಆಮೇಲೆ ಕಡ್ಡಾಯವಾಗಿ ಪರ್ಮಿಟು ಮತ್ತು FC ಮತ್ತು ಇನ್ಶೂರೆನ್ಸನ್ನು ಕಡ್ಡಾಯವಾಗಿ DL ಅನ್ನು ಇಟ್ಕೊಳ್ಬೇಕಾಗ್ತದೆ. ಮತ್ತು ಮೀಟ್ರು ಹಾಕಬೇಕಾಗ್ತದೆ. ಮೀಟ್ರು ಹಾಕಲ್ಲ ಅಂತ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿತ್ತು, ಅದ್ರ ವಿರುದ್ಧನೂ ಕೂಡ ನಾವು ಕಾರ್ಯಾಚರಣೆ ಮಾಡ್ತಿದ್ದೀವಿ. ಅಧಿಕ ದರನ ದಯವಿಟ್ಟು ಚಾರ್ಜ್ ಮಾಡಬೇಡಿ, ಸಾರ್ವಜನಿಕರ ಮೇಲೆ ಒಂದು ಹೊರೆ ಬೀಳುವ ಸಂಭವ ಇರ್ತದೆ. ಸರ್, ಈಗ 2 ಕೀ ಇಟ್ಕೊಂಡಿರ್ತಾರೆ, ನೀವು ಸೀಸ್ ಮಾಡಿರೋ ವೆಹಿಕಲನ್ನು ರಾತ್ರಿ ಬಂದು ಎತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಅಲಿಗೇಷನ್ ಇದೆ RTOದಲ್ಲಿರೋದು, ಅದು ನಿಜಾನಾ? ಇಲ್ಲ, ಖಂಡಿತ ಇಲ್ಲ. ಬಿಕಾಸ್ ಯಾಕಂದರೆ 2 ಕೀ ಇದ್ರೂ ಸಮೇತ ನಮ್ಮದು ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಪ್ಲಸ್ DSC ಸೆಕ್ಷನ್ ಇದೆ, ಸೆಕ್ಷನ್ನಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ಪ್ರತಿನಿತ್ಯ ಚೆಕಿಂಗ್ ಆಗ್ತಾ ಇರುತ್ತೆ ರೊಟೀನಲ್ಲಿ, ಎಷ್ಟು ಗಾಡಿಗಳಿದೆ, ಎಷ್ಟು ಮುಟ್ಗೋಲು ಹಾಕೊಂಡಿದ್ದೀವಿ ಅನ್ನೋದು ಚೆಕಿಂಗ್ ಆಗ್ತಾ ಇರುತ್ತೆ. ಆದರೆ ಯಾವುದೇ ರೀತಿಯ ಪ್ರಕರಣಗಳು ನಮ್ಮಲ್ಲಿ ಕಂಡು ಬಂದಿದೆ. ಇದಿಷ್ಟು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಿರುವಂತಹ ದೀಪಕ್ ಅವರು ಹೇಳ್ತಾ ಇರುವಂತಹ ಮಾತು. ಅಂದರೆ ಸರ್ಕಾರ ಒಂದಿಷ್ಟು ನಿಯಮವನ್ನು ಮಾಡಿದೆ, ಆ ನಿಯಮವನ್ನು ಕೂಡ ಆಟೋ ಚಾಲಕರು ಪಾಲನೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸೀಸ್ ಕೆಲಸವನ್ನಾಗಲಿ ಅಥವಾ ವಿಚಾರಣೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಆಟೋ ಚಾಲಕರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅವರ ವರ್ಷನ ಆಗಿರುತ್ತೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.